ಒಂದೇ ಮಾತರಂಗೆ ಸೋನಿಯಾ ಗಾಂಧಿ ಅವಮಾನ ಮಾಡಿದಂತ ಆರೋಪ. ಚರಣ ತಪ್ಪಾಗಿದೆ ಮತ್ತು ಚೇರ್ ತಂದುಕೊಡಿ ಅಂತ ಹೇಳಿದ್ದಾರೆ. ಸೋನಿಯಾ ಗಾಂಧಿ ತಪ್ಪು ಮಾಡಿಲ್ಲ ಎಂದ ಬಿಕೆ ಹರಿಪ್ರಸಾದ್. ಬಿಜೆಪಿಯಿಂದ ರಾಷ್ಟ್ರ ಪ್ರೇಮದ ಬಗ್ಗೆ ಸರ್ಟಿಫಿಕೇಟ್ ಬೇಕಾಗಿಲ್ಲ. ಸಭೆ ಸಮಾರಂಭದಲ್ಲಿ ಕಾಂಗ್ರೆಸ್ ಒಂದೇ ಮಾತರಂ ಹೇಳ್ತಿರುತ್ತೆ. ಬಿಜೆಪಿ ನಾಯಕರ ಆರೋಪಕ್ಕೆ ಬಿಕೆ ಹರಿಪ್ರಸಾದ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಒಂದೇ ಮಾತರಂಗೆ ಸೋನಿಯಾ ಗಾಂಧಿ ಅವಮಾನ ಮಾಡಿದ್ರು ಅನ್ನೋ ಆರೋಪವನ್ನ ಬಿಜೆಪಿ ಏನ್ ಮಾಡ್ತಾ ಇದೆ, ಇದರ ಬಗ್ಗೆ ಬಿಕೆ ಹರಿಪ್ರಸಾದ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸೋನಿಯಾ ಗಾಂಧಿ ತಪ್ಪು ಮಾಡಿಲ್ಲ, ರಾಷ್ಟ್ರ ಪ್ರೇಮದ ಬಗ್ಗೆ ಬಿಜೆಪಿಯಿಂದ ಸರ್ಟಿಫಿಕೇಟ್ ಬೇಕಾಗಿಲ್ಲ ನಮಗೆ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ. ತಂದು ಕೊಡಿ ಅಂತ ಹೇಳಿದ್ದಾರೆ, ಅಷ್ಟಕ್ಕೆ ಸ್ಟಾಪ್ ಅಂತ ಹೇಳಿದ್ದಾರೆ. ಅವರು ಸ್ಟಾಪ್ ಅವ್ರಿಗೆ ಚೇರ್ತಾ ಅವ್ರು ನಿಲ್ಲಕ್ಕಾಗ್ತಾ ಇಲ್ಲ, ಚೇರ್ ತಂದು ಕೊಡಿ ಅಂತ ಹೇಳಿದ್ದಾರೆ. ತಪ್ಪ ಅದು? ಹಿರಿಯರಿಗೆ ಗೌರವ ಕೊಡ್ತಕ್ಕಂಥ ಕೆಲಸ ಸೋನಿಯಾ ಗಾಂಧಿ ಅವರು ಮಾಡಿದ್ದಾರೆ. ಅವ್ರು ಮಾಡಿರೋ ಭಾಷಣದ ಜಾಗಕ್ಕೆ ಹೋಗಿ ಗಂಗಾ ನದಿ ತೆಗೆದುಕೊಂಡು ಶುಚೀಕರಣ ಮಾಡ್ಲಿಕ್ಕೆ ಹೋಗಿಲ್ಲ ಸೋನಿಯಾ ಗಾಂಧಿ ಅವರು. ಆ ಒಂದೇ ಮಾತ್ರ ಹೇಳ್ತಾ ಇದ್ದವರು ತಪ್ಪು ಹೇಳ್ತಾ ಇದ್ರು ಅಂತ ಸೋನಿಯಾ ಗಾಂಧಿ ಅವ್ರು ಹೇಳಿದ್ದವ್ರಿಗೆ. ತಪ್ಪು ಹೇಳ್ತಾ ಇದ್ರೆ ಸರಿ ಮಾಡಿ ಅಂತ ಹೇಳಿ. ಈ ಅಮಿತ್ ಶಾ ತಡಿಪಾರಿಂದ ನಾವೇನು ಕಲಿಬೇಕಾದಿಲ್ಲ. ಭಾರತೀಯ ಜನತಾ ಪಾರ್ಟಿಯಿಂದ ಕಾಂಗ್ರೆಸ್ ಪಕ್ಷದವರು ನಾವು ಯಾವುದೇ ದೇಶಭಕ್ತಿ, ದೇಶ ಪ್ರೇಮದ ಬಗ್ಗೆ, ರಾಷ್ಟ್ರಗೀತೆ, ರಾಷ್ಟ್ರಭಕ್ತಿ ಬಗ್ಗೆ ಸರ್ಟಿಫಿಕೇಟ್ ತಗೊಳ್ಳೋದು ಬೇಕಾಗಿಲ್ಲ. ಇವರು 1925ನೇ ಇಸ್ವಿಯಿಂದ 2026ನೇ ಇಸ್ವಿವರೆಗೂ RSS ಶಾಖೆನಲ್ಲಿ ಎಲ್ಲೂ ಸಹ ಒಂದೇ ಮಾತ್ರ ವಿಚಾರ ಮಾತಾಡೋದಿಲ್ಲ, ಒಂದೇ ಮಾತ್ರ ಹೇಳೋದಿಲ್ಲ. ಇವ್ರು ಹೇಳೋದೇ ಬೇರೆ ಯಾವುದೋ ವಸ್ತಲೆ ಅಂತಾರೆ. ಅದ್ರ ಜೊತೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಪ್ರತಿಯೊಂದು ಸಭೆ ಸಮಾರಂಭದಲ್ಲಿ ಒಂದೇ ಮಾತರನ್ನು ಹಾಡು ಹೇಳ್ತಾ ಇರ್ತೀವಿ. ಅದರ ಬಗ್ಗೆ ನಾವು ಇವ್ರ ಸರ್ಟಿಫಿಕೇಟ್ ಬೇಕಾಗೇ ಇಲ್ಲ. ಮೊದಲನೇ ಬಾರಿಗೆ ಒಂದೇ ಮಾತರಂ ಆಡಿದಾಗ ಬಂಕಿಮ್ ಚಟರ್ಜಿ ಅವರು 1875ನೇ ಇಸ್ವಿನಲ್ಲಿ ಅವರು ಮೊದಲು 2 ಪಂಕ್ತಿಗಳನ್ನ ಆಡಿದರು. 1887ರಲ್ಲಿ 2 ಪಂಕ್ತಿಯನ್ನು ಸೇರಿಸ್ತಾರೆ. ಅದನ್ನು ಗುರುದೇವ್ ರವೀಂದ್ರನಾಥ್ ಠಾಗೂರ್ ಅವರು ಅಧಿಕೃತವಾಗಿ 2 ಸಾಲುಗಳು ಹೇಳ್ತಕ್ಕಂಥದ್ದು ಹೇಳ್ತಾರೆ. ಇವರಿಂದ ನಾವು ಪಾಠ ಕಲಿಬೇಕಾದಿಲ್ಲ. ಸೋನಿಯಾ ಗಾಂಧಿ ಅವ್ರ ಬಗ್ಗೆ ದೂರು ಕೊಟ್ಟಿರ್ತಕ್ಕಂಥದ್ದು ಇವರು ಮೊಸರಲ್ಲಿ ಕಲ್ಲು ಹುಡುಕ್ತಾ ಇದ್ದಾರೆ. ಸೋನಿಯಾ ಗಾಂಧಿ ಅವ್ರು ಹೇಳ್ತಾ ಇದ್ದಿದ್ದು, ನಮ್ಮ ಕಾಂಗ್ರೆಸ್ ಕಚೇರಿಯಲ್ಲಿ ನಾನು ಸುಮಾರು 30 ವರ್ಷ ಇದ್ದವನು. ಪ್ರತಿ ಸಭೆ ಸಮಾರಂಭದಲ್ಲಿ ನಾವು ಒಂದೇ ಮಾತ್ರ ಹಾಡು ಹೇಳ್ತೀವಿ. ಆ ಒಂದೇ ಮಾತ್ರ ಹೇಳ್ತಾ ಇದ್ದವರು ತಪ್ಪು ಹೇಳ್ತಾ ಇದ್ರು ಅಂತ ಸೋನಿಯಾ ಗಾಂಧಿ ಅವ್ರು ಹೇಳಿದ್ದವ್ರಿಗೆ. ತಪ್ಪು ಹೇಳ್ತಾ ಇದ್ರೆ ಸರಿ ಮಾಡಿ ಅಂತ ಹೇಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.